ದೇವರು ನನಗೆ ಕೊಟ್ಟಂತ ಶಕ್ತಿಯಲ್ಲಿ ನಾನು ಆಲೋಚನೆ ಮಾಡಿದ್ದು ಒಂದು 2,500 ಮಕ್ಕಳು ಓದಬೇಕು ಅನ್ನೋದು ನನ್ನ ಕನಸು. ಈ ಕನಸಿನ ಒಂದು ನಿಮಿಷ ಸುಮ್ಮನಿರಮ್ಮ, ಈ ಕನಸನ್ನ ನಾನು ನೆರವೇರಿಸ್ಕೊಳ್ಳಕ್ಕೆ ಬೇರೆ ಭಾಗದಲ್ಲಿ ಶಾಲೆ ಕಟ್ಟಬಹುದಾಗಿತ್ತು. ಆದರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ವಿಧೇಯರಾದ್ರು, ಆ ಮಕ್ಕಳನ್ನ ಓದ್ಸಕ್ಕಾಗಿಲ್ಲ, ಟಿ.ಸಿ ಕೊಡಿಸಿ ಅಂತ ನನ್ನ ಕಾಲಿಗೆ ಬಿದ್ದಿದ್ದಾರೆ. ಆವತ್ತು ಯೋಚನೆ ಮಾಡಿದೆ, 25,000 ಮಕ್ಕಳು ಪ್ರತಿ ವರ್ಷ ಇಲ್ಲಿ ಓದಬೇಕು ಅನ್ನೋದು ನನ್ನ ದೊಡ್ಡ ಕನಸು. 11 ಶಾಲೆ ಪ್ರಾರಂಭ ಮಾಡಿದೆ. ಆ 11 ಶಾಲೆ ಪ್ರಾರಂಭ ಮಾಡೋದಕ್ಕೆ ನಾನು ಶ್ರೀಮಂತರು ಬಡಾವಣೆಗಳಲ್ಲಿ ಮಾಡಲಿಲ್ಲ, ಬಡವರು ಮಧ್ಯಮ ವರ್ಗ ಇರೋಂಥ ಕಡೆ ಶಾಲೆ ಪ್ರಾರಂಭ ಮಾಡಿದ್ದು. ಪಕ್ಕದ ಚನ್ನಪಲ್ಲಿ ಎಂಥ ಶಾಲೆ! ಇವತ್ತು ಆ ಶಾಲೆ ಪೂರ್ಣ ಆಗಿದ್ರೆ ನಮ್ಮ ಸಂಸದರು, ನಮ್ಮ ನಾಯಕರು ಡಾಕ್ಟರ್ ಮಂಜುನಾಥ್ ಅವರು, ಅವರ ಮುಖಾಂತರ ಇವತ್ತು ನಾನು ಅದನ್ನ ಕೇಂದ್ರೀಯ ವಿದ್ಯಾಲಯಕ್ಕೆ ವಹಿಸ್ಕೊಡ್ತಾ ಇದ್ದೆ. ಕೇಂದ್ರೀಯ ವಿದ್ಯಾಲಯ ಸರ್, 2,500 ಮಕ್ಕಳು ಹೋದಂಥ ಶಾಲೆ ಸರ್. ಎಂಥ ಶಾಲೆ ಗೊತ್ತಾ? ಯಾವ ಕಾನ್ವೆಂಟ್ ಸ್ಕೂಲು ಇಲ್ಲಿ ಇರ್ತಕ್ಕಂಥವ್ರಿಗೋಸ್ಕರ ಕಟ್ಟಿದ್ದ ಸ್ಕೂಲು ಅದು ನಿಂತೋಯ್ತು. ಕಸ ತಂದು ಸುರಿತಾ ಇದ್ದಂಥ ಒಂದು ಜಾಗ ಅದನ್ನ ಪಾರ್ಕ್ ಮಾಡಿ ಅದು ನಿಂತೋಯ್ತು. ಕಾರ್ಪೊರೇಷನ್ ಕಸ ತಂದು ಲಾರಿಗಳಲ್ಲಿ ಆ ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ರು ಸಹ ಲಾರಿಗಳು ಬರೋವು, ಆಟೋ ರಿಕ್ಷಾ ಬರೋವು. ಅಂತ ಕಸದ ಗುಂಡಿನ ಶ್ರೀಮಂತರ ಬಡಾವಣೆಗಳಿರೋ ಪಾರ್ಕ್ ಏನು ನಮ್ಮ ಬಡವರು ಮಧ್ಯಮ ವರ್ಗ ಇರೋಂಥ ಪಾರ್ಕ್ ಇರ್ಲಿ ಅಂತ ಮಾಡಿದ್ದು ಅದು ನಿಂತು. 1, 2 ಅಲ್ಲ, ಸದ್ಯಕ್ಕೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ನಿಮಗೆ ಕೆಟ್ಟದ್ ಮಾಡೋಂಥ MLA ಸಿಕ್ಲಿಲ್ಲ, ಕೆಟ್ಟದ್ ಮಾಡೋಂಥ MP ಸಿಕ್ಕಿಲ್ಲ. ಬಹುಶಃ ಏನಾರು ನಾವಿಬ್ರು ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಕೆಪ್ಪೆ ಎಲ್ಲ ತೆಗೆದುಬಿಟ್ಟಿರೋ. ನಾವಿಬ್ರು ಇಲ್ಲದೆ ಇದ್ರೆ ಇಬ್ಬರಲ್ಲಿ ಒಬ್ಬರು ಉಳ್ಕೊಂಡಿರೋದಕ್ಕೆ, ಅವರಿರೋವಾಗ ನಾನಿರೋ ಇಬ್ರು ಸೇರ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಕೆಪ್ಪೆ ಹೇಳ್ದಲ್ಲ ನಾವು ಯಾವನೊಬ್ಬ ಹಿಡ್ಕೊಂಡ್ ಬಂದು ನಿಂತಿರೋ ಸುಮ್ಮನಿರೋ, ಇಷ್ಟೊಂದು ಕೆಪ್ಪೆ ಹೇಳ ಯಾವೊಂದು ಜಮೀನಿದು ನೀವೆಲ್ಲ ಖಾಲಿ ಮಾಡ್ರಿ ಅಂದಿರೋ. ಯಾಕಂದ್ರೆ ಇವಾಗೆಲ್ಲ ಕಡೆ ಖಾಲಿ ಮಾಡಿಸ್ತಾವ. ಸುಮ್ಮನಿರೋ, ಎಲ್ಲಾ ಕಡೆ ಖಾಲಿ ಮಾಡಿಸ್ತಾವ್ರು ಇಂಥವು. ಈಗಾಗಲೇ ಈ ತರ ಎದುರಿಸಿ ಒಟ್ಟು 14 ಕಡೆ ಖಾಲಿ ಮಾಡಿಸಿದ್ದಾರೆ ಬಡವ್ರನ್ನ. ಯಾವನ್ನ ಹಿಡ್ಕೊಂಬರೋದು, ಇದು ನಮ್ದು ಅಂತ. ಆದ್ರೆ ನಾನು ನಮ್ಮ MP ಜೀವ ಬೇಕಾದ್ರೂ ಬಿಟ್ಬಿಡ್ತೀವಿ, ಇದ್ರನ್ನೇನಾದ್ರು ಮುಟ್ಟಕ್ಕೆ ಬಂದ್ರೆ ಬಿಡ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನಿಮ್ಮೆಲ್ರಿಗೂ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಳ್ತೇನೆ. ಈ ಸಾರಿ ಕೌನ್ಸಿಲರ್ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ರೆ ಈ ಪಾರ್ಕು, ಸ್ಕೂಲು, ಉಳಿಕೆ ಕೆಲಸಗಳೆಲ್ಲ ಪೂರ್ಣ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಜೈ ಕರ್ನಾಟಕ. ಧನ್ಯವಾದಗಳು.